ಇವತ್ತಿನ ವಿಡಿಯೋದಲ್ಲಿ ಹಸಿ ಸಿಗಡಿಯ ಒಂದು ಪೆಪ್ಪರ್ ಗ್ರೇವಿ, ಅದು ಸಮುದ್ರದ ಸಿಗಡಿ. ಈ ಸಿಗಡಿಯಲ್ಲಿ ನಾನಾ ಥರ ಸಿಗಡಿ ಬರುತ್ತೆ. ಸಮುದ್ರ ಸಿಗಡಿ, ಸಾಕು ಸಿಗಡಿ, ಕೆರೆ ಸಿಗಡಿ, ಹೊಳೆ ಸಿಗಡಿ, ಆಮೇಲೆ ಒಂದು ಡ್ರಮ್ಮಲ್ಲಿ ಹಾಕಿ ಅದರಲ್ಲೇ ಒಂದು ಚಿಕ್ಕ ಚಿಕ್ಕ ಸಿಗಡಿಯಿಂದ ಒಂದು ಏನೋ ಹೈಬ್ರಿಡ್ ಥರ ಬೆಳೆಸ್ತಾರೆ, ಆ ಥರ ಸಿಗಡಿ ಬರುತ್ತೆ. ಅನಂತರ ಸಮುದ್ರ ಸಿಗಡಿಯಲ್ಲಿ ವೆರೈಟಿ ಸಿಗಡಿ ಬರುತ್ತೆ. ಟೈಗರ್ ಸಿಗಡಿ, ಈ ಥರ ರೆಡ್ ಸಿಗಡಿ, ಈ ಥರ ಮೀಡಿಯಮ್, ಚಿಕ್ಕದು, ದೊಡ್ಡದು, ತುಂಬ ದೊಡ್ಡದು, 1 kg ಒಂದು ಸಿಗಡಿ, ಈ ಥರ ಎಲ್ಲ ಬರುತ್ತೆ. ನಾವು ಇವತ್ತು ತಂದಿರೋದು ಸಮುದ್ರ ಸಿಗಡಿ. ಯಾಕಂದರೆ ಎಲ್ಲ ಸಿಗಡಿಗಿಂತಲೂ ಟೇಸ್ಟಿಯಾಗಿರೋದು ಒಂದು ಲೈಟ್ ಪಿಂಕ್ ಬರುವಂತಹ ಸಮುದ್ರ ಸಿಗಡಿ. ಆಲ್ಮೋಸ್ಟ್ ನಾನೆಲ್ಲ ಸಿಗಡಿಯಲ್ಲೂ ಅಡುಗೆ ಮಾಡಿ ತಿಂದಿದ್ದೇನೆ. ಸಿಗಡಿಯಲ್ಲಿ ನಾನಾ ಥರ ಅಡುಗೆ ಮಾಡ್ಬೋದು. ಬಿರಿಯಾನಿಯಿಂದ ಹಿಡಿದು, ಗ್ರೇವಿಯಿಂದ ಹಿಡಿದು, ಸಾರು, ಚಿಲ್ಲಿ, ಪುಳಿ ಮುಂಚಿ, ಸುಕ್ಕ, ಅದೇ ನಾನು ಎಷ್ಟು ಇಲ್ಲಿ ವೆರೈಟಿ ಹೇಳಲಿಕ್ಕಾಗಲ್ಲ, ಅಷ್ಟೊಂದು ವೆರೈಟೀಸ್ ನಾವು ಸಿಗಡಿಯಿಂದ ಮಾಡ್ಬೋದು. ಇವತ್ತು ನಾನು ಮನೆಯಲ್ಲೇ ಕ್ಲೀನ್ ಮಾಡ್ತಾಯಿರೋದು. ಈಗ ಸಿಗಡಿಗೆಲ್ಲ ಸಾಮಾನ್ಯವಾಗಿ 500-600 ರೂಪಾಯಿ ಇರುತ್ತೆ. ತಲೆ ಕೂಡ ಟೇಸ್ಟಿಯಾಗಿರುತ್ತಲ್ವ. ಅದರ ತಲೆಯನ್ನೆಲ್ಲ ಕಟ್ ಮಾಡಿ, ಅದರ ಒಂದು ಮೀಸೆ ಥರ ಇದೆಯಲ್ವ, ಅದನ್ನೆಲ್ಲ ಕತ್ತರಿಯಲ್ಲಿ ಕಟ್ ಮಾಡಿ ಸಾಕು. ಆಮೇಲೆ ಸಿಗಡಿನ ಕಟ್ ಮಾಡಿದ್ಮೇಲೆ ಸಿಗಡಿಯ ಗಲೀಜು ನಿಲ್ಲೋದು ಅದರ ಬೆನ್ನ ಹಿಂದೆ. ಹಾಗೆ ಆ ಬೆನ್ನ ಹಿಂದೆ ಕ್ಲೀನ್ ಮಾಡಲೇಬೇಕು. ಅದಕ್ಕೆ ಹೊಟ್ಟೆ ಅನ್ನೋದೇ ಬೆನ್ನ ಹಿಂದೆ. ಈಗ ನೋಡಿ, ಅದು ಕ್ಲೀನ್ ಮಾಡಲೇಬೇಕು ನಾವು. ಅದೇನೋದು ತಿಂದೆವು ಅಂದರೆ ಸ್ವಲ್ಪ ದಪ್ಪದೆಲ್ಲ ನಮ್ಮ ಹೊಟ್ಟೆ ಒಳಗಡೆ ಹೋಯ್ತಂದರೆ ಖಂಡಿತವಾಗಿ ಹೊಟ್ಟೆ ನೋವು ಬರುತ್ತೆ. ಅದನ್ನು ಸ್ವಲ್ಪ ನೋಡ್ಕೊಳ್ಳಿ. ಆಮೇಲೆ ಈ ಥರ ಎಲ್ಲ ಮಾಡಿ 2-3 ಸಲ ತೊಳೆದಿಟ್ರೆ ನಮ್ಮ ಸಿಗಡಿದೊಂದು ಕೆಲಸ ಮುಗಿಯುತ್ತೆ. ಇದಕ್ಕೆ ಕತ್ತಿನೇ ಬೇಕು ಅಂತ ಇಲ್ಲ, ಬರೀ ಕತ್ತರಿಯಲ್ಲಿ ಕೂಡ ಕ್ಲೀನ್ ಮಾಡ್ಬೋದು, ಚಾಕುಲಿ ಕೂಡ ಕ್ಲೀನ್ ಮಾಡ್ಬೋದು, ಬೇಗನೆ ಮಾಡ್ಬೋದು. ನಿಮಗೆ ಗೊತ್ತಿಲ್ಲ ಅಂದರೆ ಅಂಗಡಿಯಲ್ಲಿ ಕೂಡ ಕ್ಲೀನ್ ಮಾಡಿ ಕೊಡ್ತಾರೆ. ಆಮೇಲೆ ಒಂದು ಎಲ್ಲ ಕ್ಲೀನ್ ಆದಮೇಲೆ ಒಂದು 2-3 ಸಲ ಅಥವಾ 3-4 ಸಲ ತೊಳಿಬೋದು. ಈಗ ಅದನ್ನು ನಾನು ಮತ್ತು ಅದರ ಸಿಗಡಿಯನ್ನು ಕೂಡ ಒಟ್ಟಿಗೆ ಸೇರಿ ಗ್ರೇವಿ ಮಾಡ್ತಾಯಿದ್ದೇನೆ. ಈಗ ನೋಡಿ, ಎಲ್ಲ ಕ್ಲೀನ್ ಮಾಡಿದ್ದೆಲ್ಲ ಆಯಿತು. ಆದರೆ ತಲೆ ಸಪ್ರೇಟ್, ಇದು ಸಪ್ರೇಟ್ ಇಡ್ತೀನಿ. ಯಾಕಂದರೆ ತಲೆಯನ್ನು ನಾವು ಫಸ್ಟು ಒಂದು 2 ನಿಮಿಷ ಮೊದಲೇ ಬೇಯಿಸಬೇಕು. ಹಾಗಾಗಿ ನಾನು ಎರಡನ್ನು ಕೂಡ ಸಪ್ರೇಟಾಗಿ ಇಡ್ತೀನಿ. ಇದು ಚಪಾತಿ, ದೋಸೆಗೆಲ್ಲ ಬಹಳ ಚೆನ್ನಾಗಿರುತ್ತೆ. ಅದರಲ್ಲೂ ಡ್ರೈ ಚಪಾತಿಗೆಲ್ಲ ಚೆನ್ನಾಗಿರುತ್ತೆ. ಇಲ್ಲಿ ನಾನೊಂದು ದೊಡ್ಡದೊಂದು ಈರುಳ್ಳಿ, ಆಮೇಲೆ ಚಿಕ್ಕ ಒಂದು ಈರುಳ್ಳಿಯನ್ನು ತಗೊಂಡಿದ್ದೇನೆ. ಹಾಗೆ 1 ಹಿಡಿ ಕರಿಬೇವು ಸೊಪ್ಪು, ಹಾಗೆ ಖಾರ ಕಮ್ಮಿ ಇರುವ ಹಸಿಮೆಣಸಿನಕಾಯಿ. ಸಿಗಡಿಗೆಲ್ಲ ತುಂಬ ಖಾರ ಮಾಡಬಾರ್ದು. ಸಿಗಡಿಯಲ್ಲೇ ಒಂದು ಸಣ್ಣ ಸ್ವೀಟ್ ಇದೆ ಅಲ್ವಾ, ಅದನ್ನು ನೋಡಿಕೊಂಡು ಮಾಡಬೇಕು. ಈಗ ಮಣ್ಣಿನ ಪಾತ್ರೆ ಬಿಸಿ ಆದ ನಂತರ 1-2 ಚಮಚ ಎಣ್ಣೆ ಹಾಕಿ, ಅದು ಕೊಬ್ಬರಿ ಎಣ್ಣೆಯಲ್ಲಿ ಮಾಡಿದರೆ ಬಹಳ ಚೆನ್ನಾಗಿರುತ್ತೆ. ಈಗ ಇದನ್ನು ಫ್ರೈ ಮಾಡಬೇಕು, ಚೆನ್ನಾಗಿ ಫ್ರೈ ಮಾಡಬೇಕು. ರೆಡ್ ಕಲರೆಲ್ಲ ಆಗೋದು ಬೇಡ. ಎಣ್ಣೆ ಬಿಸಿ, ಪಾತ್ರೆ ಬಿಸಿ ಆದಮೇಲೆ ಎಣ್ಣೆ ಹಾಕಿರೋದು. ಎಣ್ಣೆ ಬಿಸಿ ಆದಮೇಲೆ ನಾವು ಈರುಳ್ಳಿ, ಕರಿಬೇವು ಸೊಪ್ಪು, ಹಸಿಮೆಣಸಿನಕಾಯಿ ಎಲ್ಲವನ್ನು ಒಟ್ಟೊಟ್ಟಿಗೆ ಹಾಕಿದಲ್ವ, ಇದನ್ನು ಒಂದು 5 ನಿಮಿಷ ಹಾಗೆ ಫ್ರೈ ಮಾಡಿದ್ಮೇಲೆ ಉಪ್ಪನ್ನು ಹಾಕಿ, ಉಪ್ಪು ಹಾಕಿದ ಮೇಲೆ ಸ್ವಲ್ಪ ಜಾಸ್ತಿ ಹಾಕ್ಲಿಕ್ಕೆ ಹೋಗಬೇಡಿ. ಅರ್ಧ ಚಮಚದಷ್ಟು ಕಾಶ್ಮೀರ್ ಚಿಲ್ಲಿ ಪೌಡ್ರ್ ಹಾಕಿ, ಹಾಗೆ 1 ಚಮಚ ಅರಿಶಿನ ಪುಡಿ ಹಾಕಿ ಇದನ್ನು ಚೆನ್ನಾಗಿ ಫ್ರೈ ಮಾಡಬೇಕು. ಇದು ಫ್ರೈ ಆಗ್ತಾ ಹೋಗುವಾಗೆ ನಾವು ಕರಿಮೆಣಸಿನ ಕಾಳನ್ನು ಕೂಡ ಹಾಕಬೇಕು. ಕರಿಮೆಣಸಿನ ಕಾಳಿನ ಪುಡಿಯನ್ನು ಹಾಕಿ ಇದನ್ನು ಕೂಡ ಫ್ರೈ ಮಾಡಬೇಕು. ಫ್ರೈ ಮಾಡಿ ಇವಾಗ ಮೊದಲು ನಾವು ಸಿಗಡಿಯ ತಲೆಯನ್ನು ಹಾಕ್ಬೋದು. ಇದು ಫ್ರೈ ಮಾಡಿದಾಗ ನಮ್ಗೆ ಗೊತ್ತಾಗುತ್ತೆ, ಒಂದು ಘಮ ಅಂತ ಸ್ಮೆಲ್ ಬರುತ್ತಲ್ಲ. ಆಗ ಸಿಗಡಿಯ ತಲೆಯನ್ನು ಹಾಕಿ 1-2 ನಿಮಿಷ ಫ್ರೈ ಮಾಡಿ, ಹಾಗೆ ಸಿಗಡಿಯನ್ನು ಕೂಡ ಇದೊಂದು ಫ್ರೈ ಆಗ್ತಾ ಬರುವಾಗ ಸಿಗಡಿಯನ್ನು ಕೂಡ ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು. ಇದಕ್ಕೆ ಉಪ್ಪೆಲ್ಲ ನೀವು ಜಾಸ್ತಿ ಹಾಕಲಿಕ್ಕೆ ಹೋಗಬಾರ್ದು. ಒಂದು ಸಣ್ಣ ಉಪ್ಪಿನ ಅಂಶ ಕೂಡ ಇದರಲ್ಲಿ ಇದೆ. ಹಾಗೆ ಚೆನ್ನಾಗಿ ಫ್ರೈ ಮಾಡಿದ ಮೇಲೆ ಮತ್ತೆ ಅದೇ ನೀರು ಬಿಡುತ್ತೆ. ಯಾವ ನೀರನ್ನು ಕೂಡ ನೀವು ಸೇರಿಸುವಾಗಿಲ್ಲ. ಸಿಗಡಿಗೆ ಮುಚ್ಚಿದರೆ ಇನ್ನಷ್ಟು ನೀರಾಗುತ್ತೆ. ಒಂದು 2-3 ನಿಮಿಷ ಬೇಯೋ ತನಕ ಮುಚ್ಚಿ, ಆಮೇಲೆ ಮುಚ್ಚಳ ತೆಗೆದೇ ಅದನ್ನು ಗ್ರೇವಿಯನ್ನು ಮಾಡಬೇಕು. ಇಲ್ಲಾಂದರೆ ಇದು ಮತ್ತಷ್ಟು ನೀರು ಬಿಡುತ್ತೆ. ಈಗ ಮಿಕ್ಸ್ ಮಾಡ್ತಾ ಹೋಗಿ ಎಲ್ಲದಕ್ಕೆ ಉಪ್ಪು ತಾಗಬೇಕು. ಅದು ಒಂದು ರೀತಿ ಒಂದು ಮುಕ್ಕಾಲು ಬೇಯುವ ತನಕ ಮುಚ್ಚಿಡಿ. ನಂತರ ಮುಚ್ಚಳ ತೆಗೆದು ಬೇಯಿಸಬೇಕು. ತುಂಬ ಟೇಸ್ಟಿಯಾದ ಒಂದು ಮೀನು ಗೊತ್ತಾ. ಆಮೇಲೆ ಇದು ಇನ್ನೊಂದಿದೆ, ಕಿಡ್ನಿ ಕಾಯಿಲೆ ಇರೋರು ತಿನ್ನಬಾರ್ದು. ಆಮೇಲೆ ಈ ಹಾರ್ಟಿಗೆ ಸ್ಟಂಟ್ ಹಾಕಿದವರೆಲ್ಲ 1-2 ಪೀಸ್ ತಿನ್ಬೋದು. ಯಾಕಂದರೆ ಇದಕ್ಕೆ ಗೋಡಂಬಿಗಿರುವ ಎಲ್ಲ ಗುಣಗಳಿದೆ. ಹಾಗಾಗಿ ಅಂದರೆ ಗುಡ್ಡು ಕೊಲೆಸ್ಟ್ರಾಲ್ ಆದರೂ ಜಾಸ್ತಿ ತಿನ್ನಬಾರ್ದಿದ್ದು. ಬಾಕಿದವರೆಲ್ಲ ಸಾಮಾನ್ಯವಾಗಿ ತಿನ್ಬೋದು. ಈಗ ಒಂದು 3/4 ಚಮಚ ನಾನು ಸೋಯಾ ಸಾಸ್ ಹಾಕಿದೆ. ಸೋಯಾ ಸಾಸ್ ಹಾಕಿದ ಮೇಲೆ ಈ ಫ್ಲೇಮಲ್ಲಿಟ್ಟು ಬೇಯಿಸಬೇಕು. ಈಗ ನೋಡಿ, ಸೋಯಾ ಸಾಸಲ್ಲಿ ಉಪ್ಪು ಇದೆ, ಅದನ್ನು ಕೂಡ ನೆನಪಿಟ್ಕೊಳ್ಬೇಕು.
ಈಗ ನಾನು ಕೊನೆಯಲ್ಲಿ 1 ಚಮಚ ಕಾರ್ನ್ ಫ್ಲೇವರ್ನ ಮಿಕ್ಸ್ ಮಾಡಿ ಹಾಕಿದೆ. ಅದೊಂದು ನಮಗೆ ಗ್ರೇವಿ ಥರ ಬರಲಿಕ್ಕೆ ಆಪ್ಷನಲ್ ಇಲ್ಲ, ನೀವು ಬೇಕಂದರೆ ಮಾತ್ರ ಹಾಕ್ಬೋದು. ಹಾಕಿದರೆ ಚೆನ್ನಾಗಿರುತ್ತೆ. ಕಾರ್ನ್ ಫ್ಲೋರ್ ಅಷ್ಟು ಕೆಟ್ಟದಲ್ಲಲ್ವ ಮೈದಾದಷ್ಟು, ಹಾಗಾದರೆ ಹಾಗೆ ಹಾಕ್ಬೋದು. ಕೊನೆಯಲ್ಲಿ ಒಂದು ಚಿಕ್ಕ ನಿಂಬೆಹಣ್ಣು ಅಥವಾ ದೊಡ್ಡ ನಿಂಬೆಹಣ್ಣಿನ ಅರ್ಧ ರಸ ಹಾಕಿ ಕೊತ್ತಂಬರಿ ಸೊಪ್ಪನ್ನು ಹಾಕಿ ನಮ್ಮ ಗ್ರೇವಿ ಅಂತೂ ರೆಡಿ ಆಯಿತು. ಅನ್ನ ಜೊತೆ ತಿನ್ನಿ, ಅನ್ನಂ ರಸಮ್ ಜೊತೆ ಚೆನ್ನಾಗಿರುತ್ತೆ, ಚಪಾತಿ ಜೊತೆ, ನೀರು ದೋಸೆ, ನಿಮ್ಗೆ ಯಾವುದ್ರಲ್ಲಿ ಬೇಕಾದ್ರಲ್ಲೆಲ್ಲ ಸೇರ್ತೀನಿ. ಎಲ್ರಿಗೂ ಟಾಟಾ ಬಾಯ್, ಸಿ ಯು, ಟೇಕ್ ಕೇರ್.